ಈಗಾಗಲೇ ಸಂಡೂರಿನ ಉಪಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಗೆದ್ದು ಬಿದ್ದಿದೆ. ಸಾಕಷ್ಟು ಹೋರಾಟ ಜಿದ್ದಾಜಿದ್ದಿ ಎಲ್ಲವೂ ಇತ್ತು. ಜೊತೆಗೆ ಈ ಬಾರಿ ಬಿಜೆಪಿಯಿಂದ ರೆಡ್ಡಿಯವರು ಬಳ್ಳಾರಿ ಅಖಾಡಕ್ಕೆ ಎಂಟ್ರಿ ಆಗಿದ್ರು. ಉಪಚುನಾವಣೆ ಮತದಾನಕ್ಕೆ ಕೆಲವೇ ದಿನಗಳ ಮೊದಲು ಸುಪ್ರೀಂ ಕೋರ್ಟ್ ಕೂಡ ಅವರಿಗೆ ಅನುಮತಿಯನ್ನು ಕೊಟ್ಟಿತ್ತು. ಹೀಗಾಗಿ ರೆಡ್ಡಿ ಬರೋದ್ರಿಂದ ಬಿಜೆಪಿಯ ಅವಕಾಶಗಳಿಗೆ ಸಾಕಷ್ಟು ಕಾರಣ ಇತ್ತು, ಅಥವಾ ಬಿಜೆಪಿ ಈ ಒಂದು ಚುನಾವಣೆಯಲ್ಲಿ ಗೆಲ್ಲುತ್ತಿರುವಂಥ ಮಾತುಗಳು ಕೂಡ ತುಂಬ ಬಲವಾಗಿ ಕೇಳಿಬಂದಿತ್ತು. ಆದರೆ ಆಗಿದ್ದೇ ಬೇರೆ, ಸಂತೋಷ್ ಲಾಡ್ ಅವರು ಕೂಡ ಅಖಾಡಕ್ಕೆ ಎಂಟ್ರಿ ಕೊಟ್ಟರು. ಅವರು ಕೂಡ ತಂತ್ರಗಾರಿಕೆಯನ್ನು ಮಾಡಿದ್ರು. ಹೀಗಾಗಿ ಅಂತಿಮವಾಗಿ ಸಂಡೂರನ್ನು ಉಳಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಮತ್ತೆ ಯಶಸ್ವಿಯಾಗಿದೆ. ನಮ್ಮ ಎಲ್ಲ ಸಂಡೂರು ತಾಲೂಕಿನ ಮಹಾಜನತೆಗೆ ನಾನು ಕೃತಜ್ಞತೆಯನ್ನು ಅರ್ಪಿಸೋದಕ್ಕೆ ಬಯಸ್ತೀನಿ. ಧರ್ಮ ನಡೆದಿರ್ತಕ್ಕಂಥ ಒಂದು ಚುನಾವಣೆ ಇದು. ಅಧರ್ಮ ಗೆದ್ದಿದೆ. ಸಿಎಂ ತಂತ್ರ, ಡಿಸಿಎಂ ಡಿಕೆ ಮಂತ್ರ, ಸಂತೋಷ್ ಲಾಡ್ ಸ್ಟ್ರಾಟಜಿಗೆ ರೆಡ್ಡಿ ಪ್ರತಿತಂತ್ರ ಡಸ್. ಧೂಳುನಾಡಿನಲ್ಲಿ ಮತ್ತೆ ಬಿಜೆಪಿ ಧೂಳಿಪಟವಾಗಿದೆ. ಸಂಡೂರು ಸಮರದಲ್ಲಿ ಕಾಂಗ್ರೆಸ್ ಮತ್ತೆ ಗೆಲುವಿನ ಬಾವುಟ ಹಾರಿಸಿದೆ. ಸೋಲಿಲ್ಲದ ಸರದಾರರಂತೆ ಮತ್ತೆ ಸಂಡೂರು ವಶಪಡಿಸಿಕೊಂಡಿರೋ ಕಾಂಗ್ರೆಸ್ ವಿಜಯ ಪತಾಕೆ ಮೂಲಕ ಸಂಭ್ರಮಾಚರಣೆ ನಡೆಸುತ್ತಿದೆ. ಕಾಂಗ್ರೆಸ್ ಅಭ್ಯರ್ಥಿ ಸಂಸದ ತುಕಾರಾಂ ಪತ್ನಿ ಅನ್ನಪೂರ್ಣ ಭರ್ಜರಿ ಗೆಲುವನ್ನೇ ಸಾಧಿಸಿದ್ದಾರೆ. ಸಿಎಂ ತಂತ್ರ, ಡಿಕೆ ಮಂತ್ರ, ಸಂಡೂರು ಕಾಂಗ್ರೆಸ್ ವಶ. ಕೈ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ ಭರ್ಜರಿ ಗೆಲುವು. ಧೂಳುನಾಡು ಬಳ್ಳಾರಿಯಲ್ಲಿ ಮತ್ತೆ ಬಿಜೆಪಿ ಧೂಳಿಪಟ. ಸಂಡೂರು ಹೇಳಿ ಕೇಳಿ ಕಾಂಗ್ರೆಸ್ ಭದ್ರಕೋಟೆಯಾಗಿದೆ. ಸತತ 5 ಬಾರಿಯೂ ಕಾಂಗ್ರೆಸ್ ಗೆಲುವನ್ನೇ ಕಂಡಿದೆ. ಇದುವರೆಗೂ ಸೋತಿರೋ ಉದಾಹರಣೆಯೇ ಇಲ್ಲ. ಇದೀಗ ತುಕಾರಾಂರಿಂದ ತೆರವಾಗಿದ್ದ ಸ್ಥಾನಕ್ಕೆ ನಡೆದಿದ್ದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಕಂಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತು ವಿರುದ್ಧ ಅನ್ನಪೂರ್ಣ ತುಕಾರಾಂ 9649 ಮತಗಳ ಅಂತರದಿಂದ ಗೆಲುವನ್ನ ಕಂಡಿದ್ದಾರೆ. ಅನ್ನಪೂರ್ಣಗೆ 93,616 ಮತಗಳು ಬಂದಿದ್ರೆ, ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತುಗೆ 83,967 ಮತಗಳು ಬಂದಿದೆ. ಜನಾರ್ದನ್ ರೆಡ್ಡಿ ಇಲ್ಲಿ ಬಂದು ಮನೆ ಮಾಡಿದ್ರು ಜನ ಬದಲಾಗಲ್ಲ ಅಂತ ವಿಜೇತ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ ವಾಗ್ದಾಳಿ ನಡೆಸಿದ್ರು. ನಾವೆಲ್ಲರೂ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದು, ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಇವತ್ತು ಆ ಫಲವನ್ನು ಕೊಟ್ಟಿದೆ. ಜನಾರ್ದನ್ ರೆಡ್ಡಿ ಅವರು ಬಂದು ಇಲ್ಲೇ ಮನೆ ಮಾಡಿದ್ರು ನಮ್ಮ ಜನ ಬದಲಾಗಲ್ಲ. ಅವರು ಅಭಿವೃದ್ಧಿಗೆ ಹಾಗೇನೆ ನಿರಂತರವಾಗಿ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥ ವ್ಯಕ್ತಿನ ಆಗ್ತಾರೆ. ಆಮೇಲೆ ನಮ್ಮ ಸಂಡೂರಿನ ಭದ್ರಕೋಟೆಯನ್ನು ನಾವು ಮತ್ತೊಮ್ಮೆ ಬಲಪಡಿಸ್ತಕ್ಕಂಥ ಕೆಲಸ ಮಾಡ್ತೇವೆ ಅಂತ ನಾನು ಯಾವಾಗಲೂ ಹೇಳ್ತಾನೆ ಇದ್ದೆ. ಅದನ್ನು ಇವತ್ತು ನಮ್ಮ ಎಲ್ಲ ಸಂಡೂರು ತಾಲೂಕಿನ ಎಲ್ಲ ಮತದಾರರು ಇವತ್ತು ಅದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಹಣದಿಂದ ಗೆದ್ದಿದ್ದಾರೆ, ಧರ್ಮ ಗೆಲ್ಲುತ್ತೆ, ಬಂಗಾರು ಆರೋಪ. ರಾತ್ರೋರಾತ್ರಿ ಹಣ ಹಂಚಿ ಗೆದ್ದಿದ್ದಾರೆ ಅಂತ ಪರಾಜಿತಗೊಂಡ ಅಭ್ಯರ್ಥಿ ಬಂಗಾರು ಹನುಮಂತು ಗಂಭೀರ ಆರೋಪ ಮಾಡಿದ್ರು. ಇದಿಷ್ಟೇ ಅಲ್ಲ, ಮುಂದೆ ಧರ್ಮ ಗೆಲ್ಲುತ್ತೆ ಅಂತ ಹೇಳಿದ್ರು. ರಾತ್ರಿ ಕೂಡ್ ಕಾಂಚನ ಹಂಚಿಬಿಟ್ರಲ್ಲ ಪೂರ್ತಿ. ಹಂಗಾಗಿ ಸಿದ್ದರಾಮಯ್ಯವರು ಕೂಡ ಒಬ್ಬ ಸ್ವತಃ ರಾಜ್ಯದ ಮುಖ್ಯಮಂತ್ರಿಯಾಗಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ತಂದು ಚುನಾವಣೆ ಖರ್ಚು ಮಾಡಿದ್ರು. ಈ ಒಂದು ಚುನಾವಣೆಯಲ್ಲಿ ಯಾವುದೋ ನಿಗಮದ ಅಥವಾ ಸರ್ಕಾರ ದುಡ್ಡು ಸಾಕಷ್ಟು ಏರಳವಾಗಿ ಖರ್ಚು ಮಾಡಿದ್ರು. ಧರ್ಮ ನಡೆದಿರ್ತಕ್ಕಂಥ ಒಂದು ಚುನಾವಣೆ ಇದು. ಅಧರ್ಮ ಗೆದ್ದಿದೆ, ಮುಂದಿನ ದಿನಗಳಲ್ಲಿ ಧರ್ಮ ಗೆಲ್ಲುತ್ತೆ. ಈ ಬಗ್ಗೆ ವಿಜಯೇಂದ್ರ ಮಾತನಾಡಿ, ಎಲ್ಲಾ ರೀತಿಯಲ್ಲೂ ಶ್ರಮ ಹಾಕಿದ್ವಿ, ಹಿನ್ನಡೆ ಅಂತ ಭಾವಿಸೋದಿಲ್ಲ ಅಂತ ಹೇಳಿದ್ದಾರೆ. ನಾವು ಗೆಲ್ತೇವೆ ಅನ್ನೋ ಸಂಪೂರ್ಣ ವಿಶ್ವಾಸ ನಮ್ಗಿತ್ತು. ಆ ರೀತಿ ಎಲ್ಲ ನಮ್ಮ ಶ್ರಮವನ್ನು ಎಲ್ಲವನ್ನು ಕೂಡ ಹಾಕಿದ್ವಿ. ಆದರೆ ಅದ್ರ ನಡುವೆನೂ ಕೂಡ ನಮಗೆ ಅಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಅದು ಸಂಡೂರಿನ ಫಲಿತಾಂಶನ ಹಿನ್ನಡೆ ಅಂತೇಳಿ ನಾನು ಭಾವಿಸೋದಿಲ್ಲ. ಖಂಡಿತ ಹೆಚ್ಚು ಮತಗಳನ್ನು ನಾವು ಕೂಡ ಪಡೆದುಕೊಂಡಿದ್ದೇವೆ. ಬರುವಂಥ ದಿನಗಳಲ್ಲಿ ಅಲ್ಲಿ ನಾವೆಲ್ಲರೂ ಕೂತು ನಮಗೆ ಹಿನ್ನಡೆಗೆ ಕಾರಣಗಳೇನು ಎಲ್ಲವೂ ಕೂಡ ಚರ್ಚೆ ಮಾಡ್ತೇವೆ, ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಭದ್ರಕೋಟೆ ಸಂಡೂರಿನಲ್ಲಿ ಮತ್ತೆ ಕಾಂಗ್ರೆಸ್ ಜಯ ಸಾಧಿಸಿದೆ. ರೆಡ್ಡಿ ತಂತ್ರಗಾರಿಕೆ ವರ್ಕೌಟ್ ಆಗದೆ ಗಣಿನಾಡಿನಲ್ಲಿ ಬಿಜೆಪಿ ಧೂಳಿಪಟವಾಗಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.